ರಾಜ್ಯದಲ್ಲಿ ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಿದ್ದಂತ ಒಂದು ದರೋಡೆ ಪ್ರಕರಣ ಅದಾದ್ಮೇಲೆ ಮೈಸೂರಿನಲ್ಲಿ ನಡೆದಿದ್ದಂತದ್ದು ಯಾವ ರೀತಿಯಾಗಿ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ನೋಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೂ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾನೆ ಇದ್ದಾವೆ. ಹಾಗೆ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ. ಶಿವಮೊಗ್ಗದಲ್ಲಿ ಹೆಚ್ಚಾಗ್ತಾ ಇದೆ ದರೋಡೆಕೋರರ ಕಾಟ. ನಗರದಲ್ಲಿ ಎಟಿಎಂ ದರೋಡೆಗೆ ವಿಫಲ ಯತ್ನವನ್ನ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ನಡೆದಿರುವಂತದ್ದು ಅಲ್ಲೂ ಕೂಡ ದರೋಡೆಕೋರರ ಕಾಟ ಜಾಸ್ತಿ ಆಗಿದೆ. ಎಟಿಎಂ ದರೋಡೆಗೆ ವಿಫಲ ಯತ್ನ ನಡೆದಿದೆ. ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ಯತ್ನವನ್ನ ಮಾಡಲಾಗಿದೆ. ಎಟಿಎಂ ಯಂತ್ರವನ್ನ ಬ್ರೇಕ್ ಮಾಡಿರುವಂತದ್ದು ದುಷ್ಕರ್ಮಿಗಳು. ಎಟಿಎಂ ಯಂತ್ರ ಇರುತ್ತಲ್ಲ ಅದನ್ನೇ ಬ್ರೇಕ್ ಮಾಡಿದ್ದಾರೆ. ಎಟಿಎಂ ಯಂತ್ರ ಬ್ರೇಕ್ ಮಾಡಿದ್ರು ದುಷ್ಕರ್ಮಿಯ ಕೃತ್ಯ ಎಟಿಎಂನ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಎಟಿಎಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಸಿಸಿ ಕ್ಯಾಮ್ರಾ ಇದ್ದೇ ಇರುತ್ತೆ. ಆ ಒಂದು ಎಟಿಎಂ ಅನ್ನ ಬ್ರೇಕ್ ಮಾಡಿರುವಂಥದ್ದು CCTVಯಲ್ಲಿ ಸೆರೆ ಆಗಿದೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. CCTVಯಲ್ಲಿ ಸೆರೆ ಆಗಿರುವಂಥದ್ದನ್ನು ಮಾಸ್ಕು ಹೆಲ್ಮೆಟ್ ಅಂತ ಕಾಣಿಸುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಬಂದಿದ್ದಾನೆ. ಅದಾದಮೇಲೆ ಎಟಿಎಂ ಅನ್ನು ಬ್ರೇಕ್ ಮಾಡಿರುವಂಥದ್ದು ಓರ್ವ ಶಂಕಿತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಕ್ಯಾಟರ್ ಬಿಲ್ ಕಳ್ಳರ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಒಬ್ಬ ಕ್ಯಾಟರ್ ಬಿಲ್ನಲ್ಲಿ ಕಾರಿನ ಗಾಜನ್ನ ಹೊಡಿತಾನೆ, ಮತ್ತೊಬ್ಬ ಬಂದು ಹಣವನ್ನು ದೋಚ್ತಾನೆ. ದರೋಡೆಕೋರರ ಕೃತ್ಯಕ್ಕೆ ಶಿವಮೊಗ್ಗದ ಜನ ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂಥ ಸಹಜ ಆತಂಕ ಇದ್ದೇ ಇದೆ. ಎರಡು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೆ. ಒಂದು ಎಟಿಎಂ ಅನ್ನ ಬ್ರೇಕ್ ಮಾಡಿರುವಂಥ ದೃಶ್ಯ, ಮತ್ತೊಂದು ಕಾರಿನ ಗ್ಲಾಸ್ ಅನ್ನ ಹೊಡೆದಾಕಿರುವಂಥದ್ದು. ಅಲ್ಲೂ ಕೂಡ ದರೋಡೆ ಮಾಡುವಂಥ ಪ್ರಯತ್ನವನ್ನ ಮಾಡಲಾಗಿರುವಂಥದ್ದು. ಕ್ಯಾಟರ್ ಬಿಲ್ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಶಿವಮೊಗ್ಗದಲ್ಲಿ. ತುಂಬಾ ಕಡೆ ಇದೇ ರೀತಿಯಾಗಿ ನಡೀತಾ ಇರುವಂಥದ್ದು. ಕೆಲವೊಂದು ಕಡೆ CC ಕ್ಯಾಮ್ರಾಗಳಲ್ಲಿ ಸರಿಯಾಗುವ ಮುಖಾಂತರ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ವಿನಯ್. ಶಿವಮೊಗ್ಗದಲ್ಲೂ ಕೂಡ ದರೋಡೆಕೋರರ ಕಾಟ ಜಾಸ್ತಿ ಆಗ್ತಾ ಇರುವಂಥದ್ದು. ಎರಡು ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಒಬ್ಬರನ್ನ ವಶಕ್ಕೆ ಪಡೆದಿದ್ದಾರಲ್ಲ ಅವನೇನಾ ಇಲ್ಲಿ ದರೋಡೆ ಮಾಡಿರುವಂಥದ್ದು, ಏನು ಮಾಹಿತಿ ಸಿಗ್ತಾ ಇದೆ? ಹೌದು ಪೃಥ್ವಿ, ಶಿವಮೊಗ್ಗದ ಏನು ನೆಹರು ರೋಡ್ ಅಲ್ಲಿ ಅಂದ್ರೆ ಹೃದಯ ಭಾಗದಲ್ಲಿರುವಂತಹ ನೆಹರು ರೋಡ್ ಏನಿದೆ ಆ ನೆಹರು ರೋಡ್ ಅಲ್ಲಿ ಇಂದು ಅಂದ್ರೆ ರಾತ್ರಿ ಹೊತ್ತು ಕೆನರಾ ಬ್ಯಾಂಕಿನ ATMಗೆ ದರೋಡೆ ಯತ್ನ ನಡೆದಿದೆ. ಈ ದರೋಡೆ ಯತ್ನ ಈಗ ವಿಫಲಗೊಂಡಿದ್ದು ಪೊಲೀಸರು ಕೂಡ ಒಬ್ಬನನ್ನ ಈಗ ಬಂಧಿಸಿ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಏನು ಕಲ್ಯಾಣ್ ಜ್ಯುವೆಲ್ಲರ್ಸ್ ಪಕ್ಕದಲ್ಲೇ ಇರುವಂತಹ ಕೆನರಾ ಬ್ಯಾಂಕ್ ಏನಿದೆ ಆ ATM ಪಕ್ಕದಲ್ಲೇ ಭಾನುವಾರ ರಾತ್ರಿ 11:30ಕ್ಕೆ ಸುಮಾರಿಗೆ ಈ ಯತ್ನ ನಡೆದಿದ್ದು. ಆದ್ರೆ ಆ ವ್ಯಕ್ತಿಗೆ ಯಾವುದೇ ರೀತಿಯ ದುಡ್ಡು ಸಿಗಲಿಲ್ಲ. ನಂತರ ಏನು ಕೆಂಪನೆಯ ಬ್ಯಾಗ್ ಅನ್ನು ಹಾಗೂ ಹೆಲ್ಮೆಟ್ ಅನ್ನು ಧರಿಸಿಕೊಂಡಂತಹ ವ್ಯಕ್ತಿಯನ್ನ ಪೊಲೀಸರು ಈಗ ಏನು ವಶಕ್ಕೆ ಪಡೆದಿದ್ದು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಈಗ ಕಳೆದ 24ರಂದು ನಡೆದಂತಹ ಏನು ಚಾಟ್ರಿವಿಲ್ ಗ್ಯಾಂಗ್ ಏನಿದೆ ಅಂದ್ರೆ ಕಾರ್ ಬ್ರೇಕ್ ಅನ್ನ ಅಂದ್ರೆ ಕಾರ್ ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಹಣವನ್ನ ಕದ್ಕೊಂಡೋಗಿ ಅದಾದ ಬೆನ್ನಲ್ಲೇ ಈಗ ಏನು ATM ದರೋಡೆಗೂ ಕೂಡ ಈಗ ಸ್ಥಳಕ್ಕೆ ಏನು ಯತ್ನ ನಡೆದಿದ್ದು. ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಸುಮಾರು ಕಳ್ಳತನ ಪ್ರಕರಣಗಳು ನಡೀತಾ ಇದೆ ಅನ್ನೋದಕ್ಕೆ ಬಗ್ಗೆ ಗೊತ್ತಾಗ್ತದೆ. ಅದರಲ್ಲೂ ಕೂಡ CCTVಯಲ್ಲಿ ಈ ರೀತಿಯ ಪ್ರಕರಣಗಳು ರೆಕಾರ್ಡ್ ಆಗ್ತಾ ಇದ್ದು ಇದು ಈಗ ಒಂದು ರೀತಿಯಲ್ಲಿ ಜನರಲ್ಲಿ ಆತಂಕ ವ್ಯಕ್ತ ಆಗ್ತಿದೆ. ಇದಾದ ಹಿಂದೆ ಕೂಡ ಶಿವಾಲಯದಲ್ಲೂ ಕೂಡ ಇದೇ ರೀತಿಯ ಕೃತ್ಯ ಅಂದ್ರೆ ಶಿವಾಲಯ ಈಗ ಒಬ್ಬರನ್ನ ವಶಕ್ಕೆ ಪಡೆದಿದ್ದಾರಲ್ಲ ವಿನಯ್, ಆತ ಶಿವಮೊಗ್ಗದನ ಅಥವಾ ಬೇರೆ ಕಡೆಯಿಂದ ಬಂದು ದರೋಡೆಗೆ ವಿಫಲ ಯತ್ನ ಮಾಡಿರುವಂತದ್ದ ಅವನೇ ಅಂತ ಗೊತ್ತಾಗಿದೆಯಾ ಈಗ ವಶಕ್ಕೆ ಪಡೆದಿರುವಂತವನು? ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ನಡೆದಂತ ಈ ATM ದರೋಡೆ ಏನು ಯತ್ನ ಏನಿದೆ ಇದನ್ನ CCTV ಫುಟೇಜ್ ಅನ್ನ ಆಧರಿಸಿ ಈಗ ಪೊಲೀಸರು ಒಬ್ಬನನ್ನ ವಶಕ್ಕೆ ಪಡೆದಿರೋದು. ಆತ ಈಗ ಎಲ್ಲಿಯವನು, ಹಾಗೆ ಅವನ ಹಿನ್ನೆಲೆ ಏನು, ಆತ ಯಾವ್ದಾದ್ರು ಹಿಂದೆ ಈ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಒಳಪಡಿಸಿದ್ದು. ಸದ್ಯಕ್ಕೆ ಈಗ ಮಾಹಿತಿ ಪ್ರಕಾರ ಆತ ಯಾರು ಎಂಬುದು ಈಗ ಸದ್ಯಕ್ಕೆ ತಿಳಿದಿಲ್ಲ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆತನ ಬಗ್ಗೆ ಪೊಲೀಸರು ಕೂಡ ಒಂದಿಷ್ಟು ಮಾಹಿತಿಯನ್ನ ಹೊರಕ್ಕೆ ನೀಡಲಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬೇರೆ ರೀತಿಯಲ್ಲಿ ನಡೆದಿದೆಯಾ, ATMಗಳನ್ನ ನಡೆದಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ರೆ. ಅದ್ರ ಜೊತೆಗೆ ಈತ ಎಲ್ಲೆಲ್ಲಿ ಓಡಾಡಿದ್ದ, ಆತ ಎಲ್ಲೆಲ್ಲಿ ಏನು ಕೆಲಸಗಳನ್ನ ಮಾಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದು ಪೃಥ್ವಿ. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.